ವಿಶ್ವದ ಎದುರು ಬಾಲರಾಮನ ಮೂರ್ತಿ ಏನಿದೆ ಅದು ಈಗ ಅನಾವರಣ ಆಗಿದೆ. ಇಡೀ ಜಗತ್ತಿನಲ್ಲಿರುವಂತಹ ರಾಮನ ಭಕ್ತರು ಎದುರು ನೋಡ್ತಾ ಇದ್ರು. ಒಂದು ಆ ಜಾಗದಲ್ಲಿ ರಾಮ ಮಂದಿರ ಯಾವಾಗ ನಿರ್ಮಾಣ ಆಗತ್ತೆ ಅಂತ 500 ವರ್ಷಗಳ ಹೋರಾಟ, 500 ವರ್ಷಗಳ ಸತತ ಹೋರಾಟ. ಲಕ್ಷಾಂತರ ಮಂದಿ ತಮ್ಮ ಜೀವನವನ್ನೇ ಕಳ್ಕೊಂಡಿದ್ದಾರೆ. ಅಲ್ಲೊಂದು ರಾಮ ಮಂದಿರ ನಿರ್ಮಾಣ ಆಗಬೇಕು. ಯಾಕಂದ್ರೆ ರಾಮನ ಜನ್ಮಸ್ಥಳ ಅದೊಂದು ಭಾವನೆ ಇದೆಯಲ್ಲ, ಅದನ್ನ ಯಾರು ಕೂಡ ಪಾಯಿಂಟ್ ಔಟ್ ಮಾಡೋಕ್ಕಾಗಲ್ಲ. ಅಷ್ಟು ವರ್ಷಗಳ ಹೋರಾಟ. ಈಗ ರಾಮ ಮಂದಿರ ಅಲ್ಲಿ ಆಗ್ತಾ ಇದೆ. ಬಹಳ ಬಿರುಸಾಗಿ ಕೆಲಸ ನಡೀತಾ ಇದೆ. ರಾಮಲಲ್ಲಾನ ಮೂರ್ತಿ ಬಗ್ಗೆ ಇತ್ತಲ್ವಾ ಒಂದು ಕುತೂಹಲ ಜನರಲ್ಲಿ. ಇವತ್ತು ಆ ರಾಮಲಲ್ಲಾನ ಚಿತ್ರವನ್ನ ನೋಡಿ, ರಾಮಲಲ್ಲಾನ ವಿಗ್ರಹವನ್ನ ನೋಡಿ, ನೀವು ನೋಡ್ತಾ ಇದ್ದೀರಾ ಅದನ್ನ ಸ್ಕ್ರೀನ್ನಲ್ಲಿ, ಜನ ಪುಳಕಿತರಾಗಿದ್ದಾರೆ. 5 ವರ್ಷದ ಬಾಲಕನ ಮುಗ್ಧತೆ ಮತ್ತು ಮರ್ಯಾದಾ ಪುರುಷೋತ್ತಮ ರಾಮನಲ್ಲಿ ಇದ್ದಂತಹ ಆ ಗಾಂಭೀರ್ಯತೆ ಎರಡೂ ಕೂಡ ಆ ವಿಗ್ರಹದಲ್ಲಿ ನೀವು ಗಮನಿಸಬಹುದು. ತಟ್ಟಂತ ನೋಡಿದಾಗ ಒಂದು ವಿಗ್ರಹ ನಿಮ್ಮ ಕಣ್ಣು ಮುಂದೆ ಬರುತ್ತೆ. ಆದರೆ ಆ ವಿಗ್ರಹದಲ್ಲಿ ಹಲವು ವಿಶೇಷತೆಗಳಿದೆ. ಅದರ ರಚನೆಯನ್ನ ಒಂದೊಂದು ಕೂಡ ನೀವು ಬಹಳ ಕೂಲಂಕುಷವಾಗಿ ನೋಡ್ತಾ ಹೋದ್ರೆ ನಿಮಗೆ ಗೊತ್ತಾಗುತ್ತೆ. ಅದೆಲ್ಲವನ್ನ ಕೂಡ ಇವತ್ತಿನ ನ್ಯೂಸ್ ಅವರ್ನಲ್ಲಿ ನಾವು ನಿಮಗೆ ವಿವರಣೆ ಕೊಡ್ತೀವಿ. ಯಾವ ರೀತಿಯಾದಂತಹ ರಚನೆ ಆಗಿದೆ, ಒಂದೊಂದು ರಚನೆಯ ಹಿಂದಿನ ಪರಿಕಲ್ಪನೆ ಏನೇನಿದೆ ಅದೆಲ್ಲವನ್ನ ಕೂಡ ವಿವರವಾಗಿ ಹೇಳ್ತೀವಿ. 500 ವರ್ಷಗಳ ಹೋರಾಟದ ನಂತರ ಆಗ್ತಾ ಇರುವಂತಹ ರಾಮ ಮಂದಿರ, ಅದರ ಒಳಗಡೆ ಸ್ಥಾಪನೆ ಆಗ್ತಾ ಇರುವಂತಹ ರಾಮಲಲ್ಲಾನ ಮೂರ್ತಿ ಅಂದಾಗ ಅಲ್ಲಿ ಬಹಳ ದೊಡ್ಡ ವಿಶೇಷತೆ ಖಂಡಿತ ಇರುತ್ತೆ. ಅದು ಏನು ಅನ್ನೋದನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಆ ವಿಗ್ರಹದ ರಚನೆಯಲ್ಲಿರುವಂಥ ಒಂದೊಂದು ಅಂಶಗಳನ್ನು ಕೂಡ ಬಹಳ ಸೂಕ್ಷ್ಮವಾಗಿ ನಿಮಗೆ ಹೇಳ್ತಾ ಹೋಗ್ತೀವಿ. ಮೊನ್ನೆ ಪುರ ಪ್ರವೇಶ, ನಿನ್ನೆ ಗರ್ಭಗುಡಿಗೆ ವಿಗ್ರಹ ಪ್ರವೇಶ ಆಗತ್ತೆ. ಇವತ್ತು ರಾಮಲಲ್ಲಾ ಬಾಲರಾಮ ಫೋಟೋ ಏನಿದೆ ಅದು ಬಿಡುಗಡೆ ಆಗಿದೆ. ಮಂದಸ್ಮಿತನಾಗಿರುವಂತಹ ಅಯೋಧ್ಯೆಯ ಬಾಲರಾಮನ ಫೋಟೋ ನೀವೀಗ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ. ಅದರಲ್ಲಿರುವಂತಹ ವಿಶೇಷತೆಗಳೇನು, ಈ ಬಾಲರಾಮನ ವಿಗ್ರಹ ರೂಪುಗೊಂಡಂತಹ ಪರಿ ಇದೆಯಲ್ಲ ಅದು ಬಹಳ ವಿಶೇಷವಾದದ್ದು. ಅದರ ಸಂಪೂರ್ಣವಾದಂತಹ ವಿವರ ಏನಿದೆ ಅದನ್ನ ಈಗ ನಿಮಗೆ ನಾನು ಕೊಡ್ತಾ ಹೋಗ್ತೀನಿ. ಯಾಕಂದ್ರೆ ನೋಡೋದಕ್ಕೆ ತಟ್ಟಂತ ನೀವು ನೋಡೋದಕ್ಕೆ ಹೋದ್ರೆ ಅದೊಂದು ವಿಗ್ರಹ ಮಾತ್ರ. ಆದರೆ ಕೂಲಂಕುಷವಾಗಿ ನೀವು ನೋಡಿದ್ರೆ ಅಲ್ಲಿ ಸಾಕಷ್ಟು ವಿಶೇಷತೆಗಳಿದೆ. ಒಂದೊಂದು ರಚನೆಯಲ್ಲೂ ಕೂಡ ನೀವು ಆ ವಿಶೇಷತೆಗಳನ್ನು ಗಮನಿಸಬಹುದು. ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಮೊದಲನೇದಾಗಿ ನಿಮ್ಮೆಲ್ಲರ ಗಮನ ಸೆಳೆಯೋದೆ ರಾಮಲಲ್ಲಾನ ಆ ಮುಗ್ಧವಾದ ಮುಖ. 5 ವರ್ಷದ ರಾಮಲಲ್ಲ, 51 ಇಂಚು ಎತ್ತರ ಇದೆ. ಇದು ಕಾಲಿನ ಪಾದದಿಂದ ಹಿಡಿದು ಮೇಲ್ಗಡೆ ಹಣೆಯ ತನಕ 51 ಇಂಚಿನ ಬಾಲರಾಮನ ಮೂರ್ತಿ. ಈ ಮೂರ್ತಿ ಕಣ್ತುಂಬಿಸ್ಕೊಳ್ಳೋದಕ್ಕೆ ಕೋಟ್ಯಾಂತರ ಭಕ್ತರು ಕಾತ್ರದಿಂದ ಕಾಯ್ತಾ ಇದ್ರು. ತಿಂಗಳಾನುಗಟ್ಲೆ ಇದರ ಮೇಲೆ ಈ ಶಿಲ್ಪವನ್ನ ಕೆತ್ತನೆ ಮಾಡಿದಂತಹ ಶಿಲ್ಪಿ ಅರುಣ್ ಯೋಗಿರಾಜ್ ಕೆಲಸ ಮಾಡಿದ್ದಾರೆ. ತಯಾರಿಗೋಸ್ಕರ, ಹೋಮ್ವರ್ಕ್ಗೋಸ್ಕರ ತಿಂಗಳಾನುಗಟ್ಲೆ ಕಳೆದಿದ್ದಾರೆ. 51 ಇಂಚಿನ ಬಾಲರಾಮನ ಮೂರ್ತಿ. ಇದರ ಅಗಲ ಇದೆಯಲ್ಲ ಇದು 3 ಅಡಿ ಇದೆ. ಬಾಲರಾಮನ ಮೂರ್ತಿ ಎತ್ತರ 51 ಇಂಚು ಅಂದ್ರೆ 4 ಅಡಿ 3 ಇಂಚು ಅಲ್ವಾ, 4 ಅಡಿ 3 ಇಂಚು ಬರುತ್ತೆ. ಅಗಲ 3 ಅಡಿ ಇದೆ. ಈ ಸುತ್ತಲೂ ಇದೆಯಲ್ಲ ಇದು ಪ್ರಭಾವಳಿಯ ಹೈಟ್ ಬೇರೆ ಇರುತ್ತೆ. ರಾಮಲಲ್ಲಾನ ಹಣೆಯಿಂದ ಪಾದದ ತನಕದ ಎತ್ತರ ಏನಿದೆ ಅದು 51 ಇಂಚಿದೆ. ಇದು ಪ್ರಭಾವಳಿ ಸಪರೇಟ್. ಇದು ಪ್ರಭಾವಳಿಯನ್ನ ನೀವು ಗಮನಿಸ್ತಾ ಇದ್ದೀರಿ. ಒಟ್ಟು ತೂಕ 200 kg ಇದೆ. ಈ ರಾಮಲಲ್ಲಾ ಮೂರ್ತಿ ವಿತ್ ಇದರ ಪ್ರಭಾವಳಿ ಏನಿದೆ ಅದು, ಅದರ ಜೊತೆಗೆ ಕಮಲದ ಈ ಒಂದು ಪೀಠ ಏನಿದೆ ಇದು ಎಲ್ಲ ಸೇರಿ 200 kg ತೂಕ ಇದೆ. 51 ಇಂಚು ನಾನು ಆಗ್ಲೇ ಹೇಳಿದಾಗೆ ಪಾದದಿಂದ ಹಣೆಯ ತನಕ. ಇನ್ನು ಪ್ರಭಾವಳಿ ಬಹಳ ವಿಶೇಷವಾದದ್ದು. ಇದು ಈ ಭಾಗದ ನಮ್ಮ ಕಡೆಯ ದೇವಸ್ಥಾನಗಳಲ್ಲಿ ನಾವು ಬಹುತೇಕ ಈ ಪ್ರಭಾವಳಿಯನ್ನ ಗಮನಿಸ್ತೀವಿ. ಈಗ ಬೇರೆ ಭಾಗದವರಿಗೆ ಏನನ್ಸುತ್ತೆ ಅಂದ್ರೆ ಮೂರ್ತಿ ಅದು. ಆದರೆ ನಮ್ಮ ಭಾಗದಲ್ಲಿ ಪ್ರಭಾವಳಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಕಂಪ್ಲೀಟ್ ಒಂದು ಮೂರ್ತಿ ಸಂಪನ್ನವಾಗುತ್ತೆ ಈ ಪ್ರಭಾವಳಿಯಿಂದ. ಪ್ರಭಾ ಅಂದ್ರೆ ಕಾಂತಿ, ಆ ಮೂರ್ತಿಯ ಕಾಂತಿ ಹೆಚ್ಚಾಗತ್ತೆ. ಈ ಪ್ರಭಾವಳಿಯಲ್ಲಿ ಏನಿದೆ ಅಂತ ನೋಡೋಣ. ಮೇಲಿನಿಂದ ನಾವು ಬರೋದಾದ್ರೆ ಭಗವಾನ್ ಸೂರ್ಯ ವಂಶಸ್ಥನಾಗಿರೋದ್ರಿಂದ ಶ್ರೀರಾಮ ಮೇಲುಗಡೆ ಭಗವಾನ್ ಸೂರ್ಯನ ಚಿತ್ರವನ್ನ ನೀವು ನೋಡಬಹುದು. ಕೆತ್ತನೆ ಮಾಡಲಾಗಿರುವಂತಹ ಕಲ್ಲಿನ ಕೆತ್ತನೆ ಇದು ಸೂರ್ಯ. ಇದನ್ನ ಬಹಳ ಕ್ಲೋಸಪ್ ಅಲ್ಲಿ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ. ನಾನು ಅಪ್ರಾಕ್ಸಿಮೇಟ್ಲಿ ನಿಮಗೆ ಕಾಣಿಸ್ತಿದೆ ಅಂತ ಅನ್ಕೊಂಡು ನಾನು ತೋರಿಸ್ತಾ ಇದ್ದೀನಿ. ಇಲ್ಲಿದೆ ಭಗವಾನ್ ಸೂರ್ಯ ಅಂತ. ಅದರ ಕೆಳಗಡೆ ಚಕ್ರ
ಚಕ್ರ ಇದೆ, ಅದರ ಕೆಳಗಡೆ ಆದಿಶೇಷನ ರಚನೆ ಇದೆ, ಓಂಕಾರ ಇದೆ, ಬ್ರಹ್ಮ ಇದೆ. ಇಲ್ಲಿ ಕಾಣ್ಬೋದು ನೀವು ಬ್ರಹ್ಮ ವಿಷ್ಣು ಮಹೇಶ್ವರ ತ್ರಿಮೂರ್ತಿಗಳ ಸಂಗಮ. ಇಲ್ಲಿ ವಿಷ್ಣುವಿನ ರೂಪದಲ್ಲಿ ಶ್ರೀರಾಮಲಲ್ಲ ನಿಂತಿರುವಂತಹ ಒಂದು ರಚನೆ. ಇದರ ಪಕ್ಕದಲ್ಲಿ ನೀವು ಇಲ್ಲಿ ಈಶ್ವರನನ್ನ ಕೂಡ ನೋಡ್ಬೋದು. ನಾವು ಈ ಭಾಗದಿಂದ, ಈಗ ರಾಮಲಲ್ಲಾನ ಎಡಭಾಗದಿಂದ ನಾವು ನೋಡೋದಾದ್ರೆ ಇಲ್ಲಿ ಶಂಖ ಇದೆ, ಅಲ್ಲಿ ಚಕ್ರ, ಇಲ್ಲಿ ಶಂಖ, ಇಲ್ಲಿ ಗದೆ, ಅದಾದ ನಂತರ ಸ್ವಸ್ತಿಕ್, ಓಂಕಾರ ಮತ್ತು ಸ್ವಸ್ತಿಕ್. ಹಿಂದೂಗಳಲ್ಲಿ ಓಂಕಾರ ಮತ್ತು ಸ್ವಸ್ತಿಕ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅದರ ರಚನೆ ಕೂಡ ನಾವು ರಾಮಲಲ್ಲಾನ ಈ ಮೂರ್ತಿಯ ಒಳಗಡೆ ನೋಡಬಹುದು. ಅದರ ಜೊತೆಗೆ ಇಲ್ಲಿ ಈಶ್ವರ, ಈ ಪಕ್ಕದಲ್ಲಿ ಬ್ರಹ್ಮ, ರಾಮ ವಿಷ್ಣುವಿನ ರೂಪದಲ್ಲಿ, ಅದರ ಇನ್ನೊಂದು ಪಕ್ಕದಲ್ಲಿ ಈಶ್ವರನ ಚಿತ್ರವನ್ನ, ರಚನೆಯನ್ನ ನಾವು ಗಮನಿಸಬಹುದು. ಇದು ಈ ಮೂರ್ತಿಯ ಪ್ರಭಾವಳಿಯಲ್ಲಿ ಇರುವಂತಹ ರಚನೆ. ಇದು ಕಂಪ್ಲೀಟ್ ಆದಂತಹ ರಚನೆ. ಇನ್ನು ಅದರ ಕೆಳಗಡೆ ನಾವು ಬಂದರೆ ವಾಮನ, ನರಸಿಂಹ, ವರಾಹ, ಕೂರ್ಮ, ಮತ್ಸ್ಯ, ಪರಶುರಾಮ, ರಾಮ, ಕೃಷ್ಣ, ಬುದ್ಧ, ಕಲ್ಕಿ, ದಶಾವತಾರಗಳ ಪರಿಕಲ್ಪನೆ ಏನಿದೆ, ದಶಾವತಾರಗಳ ಚಿತ್ರಣ ಏನಿದೆ, ಬಹಳ ಕ್ಲಿಯರ್ ಆಗಿ ಈ ಪ್ರಭಾವಳಿಯಲ್ಲಿ ಅದನ್ನು ರಚನೆ ಮಾಡಲಾಗಿದೆ. ಈ ಪ್ರಭಾವಳಿ ಬಗ್ಗೆಯೂ ಕೂಡ ಡಿಸ್ಕಸ್ ಆಗಿತ್ತು. ಅದನ್ನ ಅರುಣ್ ಯೋಗಿರಾಜ್ ಅವರು ಹೇಳ್ತಾ ಇದ್ರು. ಮೂರ್ತಿ ಅಂದ ತಕ್ಷಣ ಮೂರ್ತಿ ಅಂತ ಇರುತ್ತೆ ಈ ಉತ್ತರ ಭಾರತದ ಕಡೆ ಎಲ್ಲ. ಆದರೆ ಇಂಥದ್ದೊಂದು ಪ್ರಭಾವಳಿ ಇರಬೇಕು, ಆಗ ಆ ಕಂಪ್ಲೀಟ್ ಆದಂತಹ ಒಂದು ವಿಗ್ರಹ ಸಂಪನ್ನವಾಗುತ್ತೆ. ಒಂದಷ್ಟು ವಿಚಾರಗಳನ್ನು ತಿಳಿಸ್ಕೊಡುವಂತಹ ಪ್ರಯತ್ನಗಳಲ್ಲಾಗತ್ತೆ. ಅದೊಂದು ವಿಶೇಷತೆಯಿಂದ ಕೂಡಿರುತ್ತೆ ಅನ್ನೋದು ಆ ಮೂವರೂ ಶಿಲ್ಪಿಗಳ ಒಂದು ಮಾತಾಗಿತ್ತು. ಅದನ್ನು ರಾಮ ಮಂದಿರ ಟ್ರಸ್ಟ್ ಓಕೆ ಅಂದು ಪ್ರಭಾವಳಿಯ ರಚನೆ ಆಗತ್ತೆ. ಅದನ್ನು ತಿಳಿಸಲಾಗಿತ್ತು ರಾಮ ಮಂದಿರ ಟ್ರಸ್ಟ್ಗೆ. ಭಾಳಷ್ಟು ಡಿಸ್ಕಷನ್ಗಳ ಆಗಿರುತ್ತೆ. ಮೂವರು ಶಿಲ್ಪಿಗಳು ಕೆತ್ತದಂತಹ ಶಿಲ್ಪ ನಿಮ್ಗೆ ಈಗಾಗಲೇ ಗೊತ್ತಿರುತ್ತೆ. ಅದರಲ್ಲಿ ಇಬ್ಬರು ಕರ್ನಾಟಕದವರು ಅನ್ನೋದು ನಮ್ಮ ಹೆಮ್ಮೆ ಒಂದು ಕಡೆ. ಆದರೆ ಕರ್ನಾಟಕದ, ಅದರಲ್ಲೂ ಮೈಸೂರಿನವರಾದಂತಹ ಅರುಣ್ ಯೋಗಿರಾಜ್ ಕೆತ್ತನೆ ಮಾಡಿರುವಂತಹ ಈ ಶಿಲ್ಪವೇ ನಾಳೆ ಅಲ್ಲ ನಾಡಿದ್ದು ಪ್ರತಿಷ್ಠಾಪನೆ ಆಗ್ತಾ ಇರೋದು ಬಹಳ ದೊಡ್ಡ ವಿಶೇಷ. ಇದು ಶತಶತಮಾನಗಳು ಕಳೆದರೂ ಕೂಡ ಇದು ಯಾವತ್ತೂ ಹಾಗೆ ಉಳಿಯುವಂತಹ ವಿಚಾರ ಇದು. ಇನ್ನು ಹನುಮ, ರಾಮನ ಬಂಟ ಹನುಮಂತ, ಆತನನ್ನು ಕೂಡ ಈ ಪ್ರಭಾವಳಿಯಲ್ಲಿ ನಾವು ನೋಡಬಹುದು. ಅದರ ಜೊತೆಗೆ ಗರುಡ, ವಿಷ್ಣುವಿನ ವಾಹನ ಗರುಡ, ವಿಷ್ಣುವಿನ ರೂಪದಲ್ಲಿ ನಿಂತಿರುವಂತಹ ರಾಮಲಲ್ಲ, ವಿಷ್ಣುವಿನ ವಾಹನ ಗರುಡ. ಕೆಳಗಡೆ ಇದೆಯಲ್ಲ ಇದು ಕಮಲದ ಪೀಠ. ಇದು ಕಮಲದ ಪೀಠದಲ್ಲಿ ಶ್ರೀರಾಮಲಲ್ಲ ನಿಂತಿರುವಂತಹ ಈ ರಚನೆಯನ್ನ ನೀವು ಗಮನಿಸಬಹುದು. ಇದು ಕಮಲದ ಪೀಠ. ಇದು ಹೊಯ್ಸಳ ಶೈಲಿಯ ಆಭರಣವನ್ನ ಕೆತ್ತನೆ ಮಾಡಿದ್ದಾರೆ, ಕಲ್ಲಿನ ಆಭರಣ. ಅದು ಕೂಡ ಬಹಳ ಇಂಪಾರ್ಟೆಂಟ್. ಒಂದು ಅರುಣ್ ಯೋಗಿರಾಜ್ ಅವರು ಅದನ್ನು ಬಹಳ ಕ್ಲಿಯರ್ ಆಗಿ ಹೇಳ್ತಾ ಇದ್ರು. ನಾವು ಕೃಷ್ಣ ಅಂತ ಅಂದಾಗ ಬಾಲಕೃಷ್ಣ, ಮುದ್ದು ಕೃಷ್ಣ ಎಲ್ಲ ಪರಿಕಲ್ಪನೆ ನಮಗಿದೆ, ನಾವು ನೋಡಿದ್ದೀವಿ ಅದನ್ನು ಪುರಾಣಗಳಲ್ಲಿ. ಬಾಲಕೃಷ್ಣ ಹೇಗಿದ್ದ ಅನ್ನೋದನ್ನು, ಬಾಲರಾಮ ಹೇಗಿದ್ದ ಅನ್ನೋದು ಹಲವರ ಪ್ರಶ್ನೆ. ಅದೇ ಪ್ರಶ್ನೆಗೆ ಉತ್ತರ ಹುಡುಕೋದಕ್ಕೆ ಇಷ್ಟು ದಿನ ಕುತೂಹಲದಿಂದ ಕಾದಿದ್ದು, ಹೇಗಿರ್ಬೋದು ಬಾಲರಾಮ ಅಂತ. ಆ ಬಾಲರಾಮನ ಹುಡುಕಾಟ ಇದೆಯಲ್ಲ, ಅರುಣ್ ಯೋಗಿರಾಜ್ ಅವರು ಈ ಶಿಲ್ಪವನ್ನು ಕೆತ್ತನೆ ಮಾಡಿದಂಥವ್ರು ಬಹಳ ತಿಂಗಳುಗಳ ಕಾಲ ಅದರ ಹುಡುಕಾಟ ನಡೆಸಿದ್ರು ಅವರು. ಅದಾದ ನಂತರ ಮೂಡಿದ್ದು ಕಲ್ಲಿನಲ್ಲಿ ಬಾಲರಾಮನನ್ನು ಹುಡುಕುವಂತಹ ಪ್ರಯತ್ನ ಒಂದೆರಡು ದಿನದ ಪ್ರಯತ್ನ ಅಲ್ಲ, ಅದು ಒಂದೆರಡು ತಿಂಗಳ ಪ್ರಯತ್ನ ಕೂಡ ಅಲ್ಲ, ಅದು ಬಹಳಷ್ಟು ಸಮಯ ತಗೊಂಡಿದ್ರು. ಬಾಲರಾಮನ ಅದೊಂದು ಪರಿಕಲ್ಪನೆ ಬಂದ ನಂತರ ಅವ್ರಿಗೆ ಹೊಳೆದಿದ್ದು ಅದೊಂದು ಅಲಂಕಾರ, ಆ ಒಡವೆ, ಅದು ಅದರ ಜೊತೆಗೆ ಬಾಲರಾಮನ ರೂಪ ಕೂಡ ಬರಬೇಕು ಅಂತ. ಅದು ಇವತ್ತು ನಿಮ್ಮ ಕಣ್ಮುಂದೆ ಇದೆ. ಹೊಯ್ಸಳ ಶೈಲಿಯ ಆಭರಣ ಕೆತ್ತನೆ ಮಾಡಲಾಗಿದೆ. ಆ ಆಭರಣವನ್ನು ಕೂಡ ನೀವು ಗಮನಿಸಬಹುದು. ಬಲಗೈಯಲ್ಲಿ ಚಿನ್ನದ ಬಾಣ ಈಗಿಲ್ಲ, ಯಾಕಂದ್ರೆ ಮೂಲ ವಿಗ್ರಹದಲ್ಲಿ ಬಾಣ ಮತ್ತು ಬಿಲ್ಲು ಎರಡೂ ಕೂಡ ಇಲ್ಲ. ಆ ಒಂದು ಅಂಶವನ್ನ ಮೊದಲೇ ಕೊಡಲಾಗಿತ್ತು. ಅಂದರೆ ನೀವು ಕಲ್ಲಿನಲ್ಲಿ ಬಾಣ ಮತ್ತು ಬಿಲ್ಲನ್ನು ಕೆತ್ತೋದು ಬೇಡ, ಅದನ್ನು ನಾವು ಚಿನ್ನದಲ್ಲಿ ಮಾಡಿ ಹಾಕ್ತೀವಿ, ಅದನ್ನು ಆಮೇಲೆ ಕೊಡ್ತೀವಿ, ಆದರೆ ಅಂಥದ್ದೊಂದು ಕಲ್ಪನೆ ಇರಲಿ ಅಂತ ಮೊದಲೇ ಇನ್ಸ್ಟ್ರಕ್ಷನ್ ಅನ್ನು ಕೊಟ್ಟಿದ್ರು. ಬಲಗೈಯಲ್ಲಿ ಚಿನ್ನದ ಬಾಣ, ಎಡಗೈಯಲ್ಲಿ ಚಿನ್ನದ ಬಿಲ್ಲು. ಬಟ್ ಒಂದು ರೆಫರೆನ್ಸಿಗೆ ಇಲ್ಲಿ ನೀವು ಕಾಣ್ಬೋದು, ಇಲ್ಲಿ ಬಾಣ ಮತ್ತು ಬಿಲ್ಲನ್ನು ಹಿಡಿಸಿದ್ರೆ ಹೇಗಿರುತ್ತೆ ಅನ್ನೋದನ್ನು ನೀವು ನೋಡ್ಬೋದು. ಮತ್ತೊಂದು ಕಡೆ ಈ ಉತ್ತರೀಯ ಅಂದರೆ ಈ ಶಾಲ್ ಇದೆಯಲ್ಲ, ಇದ್ರ ಬಗ್ಗೆ ಬಹಳಷ್ಟು ಚರ್ಚೆ ಆಗ್ತಾ ಇದೆ, ನೀವು ಗಮನಿಸಿರ್ಬೋದು. ಈ ಉತ್ತರೀಯ ಇದೆಯಲ್ಲ, ಇದು ಉತ್ತರ ಭಾರತದ ಶೈಲಿಯಲ್ಲಿದೆ. ಇದು ಮೂರ್ತಿ, ಇದಕ್ಕೆ ಬಳಕೆ ಮಾಡಲಾಗಿರುವಂತಹ ಕಲ್ಲು ಎಲ್ಲವೂ ಕೂಡ ಇದು ನಮ್ಮ ಕಡೆಯದ್ದು ಅಂತ ನೀವು ಹೇಳೋದಾದರೆ, ಕೆಲವೊಂದಷ್ಟು ಉತ್ತರ ಭಾರತದ ಸಂಪ್ರದಾಯ ಏನಿದೆ ಅದು ಕೂಡ ಇದರಲ್ಲಿ ಮಿಕ್ಸ್ ಆಗಿದೆ. ಅದೆರಡರ ಸಂಗಮ ಇದೆ ಈ ಮೂರ್ತಿಯಲ್ಲಿ, ಅದನ್ನು ಗಮನಿಸ್ಬೋದು. ಧೋತಿ, ಪಂಚೆ, ಆ ಪಂಚೆಯನ್ನು ಉಡಿಸಿದಂತಹ ರೀತಿ, ಜೊತೆಗೆ ಈ ಉತ್ತರೀಯ ಬರುತ್ತಲ್ಲ, ಇದು ಉತ್ತರ ಭಾರತದ ಶೈಲಿಯಲ್ಲಿದೆ. ಅದನ್ನು ಕೂಡ ನೀವು ಈ
ಮೂರ್ತಿಯಲ್ಲಿ ಗಮನಿಸಬಹುದು. ಚಿನ್ನದ ಬಾಣ ಮತ್ತು ಚಿನ್ನದ ಬಿಲ್ಲು. ಅದರ ಜೊತೆಗೆ ಇದು ನಿಮಗೆ ಕಿರೀಟದ ಹಾಗೆ ಕಾಣಬಹುದು. ಬಾಲರಾಮನ ತಲೆಯ ಮೇಲಿರೋದು ಇದು ಪ್ರಭಾವಳಿಯ ರಚನೆ. ಇದು ಕಿರೀಟ ಅಲ್ಲ. ಇಲ್ಲಿ ಬಾಲರಾಮ 5 ವರ್ಷದ ರಾಮ ಆಗಿರೋದ್ರಿಂದ ಅದು ಈ ನಾವು ಹೇಳ್ತೀವಲ್ಲ ಫ್ರೀ ಹೇರ್ ಅಂತ, ಆ ಥರದ ಒಂದು ರಚನೆ ಇಲ್ಲಿದೆ. ಮೇ ಬಿ ಆಮೇಲೆ ಅಲ್ಲಿ ಚಿನ್ನದ ಕಿರೀಟ ಹಾಕಬಹುದು ಅಂತ ಅನ್ಸುತ್ತೆ. ಅದರ ಜೊತೆಗೆ ಇಲ್ಲಿದೆಯಲ್ಲ, ಇದು ಬುಧ ಮಂಗಳ, ಗುರು ಬುಧ ಮಂಗಳ ಚಂದ್ರ ಸೂರ್ಯ ನವಗ್ರಹಗಳ ಒಂದು ರಚನೆ ಇಲ್ಲಿದೆ. ಈ ಪೀಠದಲ್ಲಿ ಕಮಲದ ಪೀಠ, ಅದರ ಕೆಳಗಡೆ ಇದೆಯಲ್ಲ ಇದು, ಇಲ್ಲಿ ನವಗ್ರಹಗಳ ರಚನೆ ಇದೆ. ಅದನ್ನ ಬಹಳ ಕ್ಲಿಯರ್ ಆಗಿ ನೀವು ನೋಡ್ಬೋದು. ಇದು ಆಮೇಲೆ ನೋಡೋದಕ್ಕೆ ಸಿಗದೇ ಇರ್ಬೋದು, ಯಾಕಂದ್ರೆ ಪ್ರತಿಷ್ಠಾಪನೆ ಮಾಡಿದ ನಂತರ ಅದು ಕೆಳಗಡೆ ಹೋಗುತ್ತೆ. ಆದರೆ ಈಗ ಅದನ್ನ ನೀವು ಬಹಳ ಕ್ಲಿಯರ್ ಆಗಿ ನೋಡ್ಬೋದು. ನವಗ್ರಹಗಳು ಇಲ್ಲಿದೆ. ಸೂರ್ಯ, ಇಲ್ಲಿ ಗುರು ಬುಧ ಮಂಗಳ ಸೂರ್ಯ, ನವಗ್ರಹಗಳ ರಚನೆ ಕಂಪ್ಲೀಟ್ ಆಗಿದೆ. ಇದರ ಸುತ್ತ ಇರೋದು ಇದು ಪ್ರಭಾವಳಿ. ಈ ಪ್ರಭಾವಳಿಯಲ್ಲಿ ಇರುವಂತಹ ವಿಶೇಷತೆ ಈ ಪೀಠ, ಕಮಲದ ಪೀಠ, ಇದರ ಕೆಳಗಡೆ ಇರೋದು ನವಗ್ರಹದ ರಚನೆ. ಅದರ ಜೊತೆಗೆ ಆ ಮುಗ್ಧತೆ, ಆ ಗಾಂಭೀರ್ಯ, ಮುದ್ದಾದ ಕೆನ್ನೆ, ತುಂಬುಗಲ್ಲ, ಇವೆಲ್ಲವನ್ನ ಕೂಡ ನೀವು ಈ ಫೋಟೋದಲ್ಲಿ ಗಮನಿಸ್ಬೋದು. ಇದು ಅಷ್ಟು ಸುಲಭ ಅಲ್ಲ. ಅರುಣ್ ಯೋಗಿರಾಜ್ ಅವರು ಇದನ್ನ ವಿಶ್ಲೇಷಣೆ ಮಾಡುವಾಗ ಹೇಳ್ತಾ ಇದ್ರು, ಎಕ್ಸ್ಪ್ಲೇನ್ ಮಾಡುವಾಗ ನಮ್ಮ ಅಜಿತ್ ಸರ್ ಅವರನ್ನ ಮಾತಾಡಿಸಿದ್ರು. ಬಹಳ ಕ್ಲಿಯರ್ ಆಗಿ ಅವ್ರು ಹೇಳಿದ್ದಾರೆ ಯಾವ ರೀತಿ ಅದನ್ನೊಂದು ಪ್ರಯತ್ನ ನಡೀತು ಅಂತ. ಯಾಕಂದ್ರೆ ಇಂಥದ್ದೊಂದು ಬಾಲರಾಮನ ಪರಿಕಲ್ಪನೆ ಮೊದಲು ಬರೋದು ಯಾರಿಗೆ? ಶಿಲ್ಪಿಗೆ. ಆ ಕಲ್ಲಿನಲ್ಲಿ ಬಾಲರಾಮನನ್ನ ಮೊದಲು ಆ ಶಿಲ್ಪಿಯಾದವರು ನೋಡಬೇಕಾಗತ್ತೆ. ಅದು ಅವರ ಮನಸ್ಸಿನಲ್ಲಿ ಬರೋದಕ್ಕೆ ಅವ್ರು ಮಾಡಿದಂತಹ ಪ್ರಯತ್ನಗಳಿದೆಯಲ್ಲ, ಬಹಳ ತಿಂಗಳುಗಳ ಪ್ರಯತ್ನ ಮಾಡಿದ್ರು. ಮಕ್ಕಳ ಸ್ಕೂಲ್ ಇರುತ್ತಲ್ಲ, ಚಿಕ್ಕ ಚಿಕ್ಕ ಮಕ್ಕಳ ಸ್ಕೂಲ್, ಆ ಸ್ಕೂಲ್ ಮುಂದೆ ಹೋಗಿ ಕುತ್ಕೋತಾ ಇದ್ರಂತೆ. ಸಾವಿರಾರು ಫೋಟೋಗಳನ್ನ ಕಲೆಕ್ಟ್ ಮಾಡಿದ್ರಂತೆ. ಅದರ ಮೇಲೆ ಅವರು ಅಧ್ಯಯನ ಮಾಡಿದ್ರಂತೆ. ಇದನ್ನ ನಾನು ಹೇಳೋದಕ್ಕಿಂತ ಅರುಣ್ ಯೋಗಿರಾಜ್ ಅವರು ಯಾವ ರೀತಿ ಹೇಳಿದ್ದಾರೆ, ಎಕ್ಸ್ಪ್ಲೇನ್ ಮಾಡಿದ್ದಾರೆ, ನಮ್ಮ ಅಜಿತ್ ಸರ್ ಅವ್ರನ್ನ ಮಾತಾಡಿಸಿದ್ದಾರೆ. ಬನ್ನಿ ನೋಡೋಣ. ರಾಮ ಮಂದಿರದ ಗರ್ಭಗುಡಿಯಲ್ಲಿ ಮುಂದಿನ ಶತಮಾನಗಳ ಕಾಲ ಆರಾಧನೆಗೆ ಪೂಜೆಗೆ ಒಳಗಾಗಲಿರುವ ಶ್ರೀರಾಮಲಲ್ಲಾನ ವಿಗ್ರಹ ಕೆತ್ತುವ ಸೌಭಾಗ್ಯ ಸಿಕ್ಕಂಥವರು ಎಷ್ಟು ಭಾಗ್ಯಶಾಲಿಗಳು. ಇದನ್ನು ಯೋಚನೆ ಮಾಡಿದಾಗಲೆಲ್ಲ ಅರುಣ್ ಯೋಗಿರಾಜ್ ಅವರ ಹೆಸರು, ಅವರ ಮುಖ ನಮ್ಮ ಕಣ್ಣು ಮುಂದೆ ಬರುತ್ತೆ. ಜಕಣಾಚಾರ್ಯ ಬಗ್ಗೆ ನಾವು ಕೇಳಿದ್ದೀವಿ, ನೋಡಿಲ್ಲ. ಇವತ್ತಿನ ಕಾಲದಲ್ಲಿ ಅರುಣ್ ಯೋಗಿರಾಜ್ ಕರ್ನಾಟಕದ ಪ್ರತಿಭೆ. ಮೈಸೂರಿನ ಯುವಕ ಅರುಣ್ ಯೋಗಿರಾಜ್ರ ಹೆಸರು ದೇಶದ ತುಂಬ ಇದೆ. ಅಂತಿಮವಾಗಿ ಅವರು ಕೆತ್ತಿರುವ ರಾಮಲಲ್ಲಾನ ವಿಗ್ರಹ ಆಯ್ಕೆಗೊಂಡಿದೆ. ವೈಯಕ್ತಿಕವಾಗಿ ನನಗನ್ನಿಸ್ತಾ ಇತ್ತು, ರಾಮಲಲ್ಲಾನ ದರ್ಶನ ಪಡೆಯುವುದಕ್ಕಿಂತ ಮುಂಚೆ ಒಂದ್ಸಲ ಅರುಣ್ ಯೋಗಿರಾಜರ ದರ್ಶನ ಪಡಿಬೇಕು ಅಂತ. ಅರುಣ್ ಯೋಗಿರಾಜ್ ಇವತ್ತು ನಮ್ಮ ಜೊತೆಗಿದ್ದಾರೆ. ಆದರೆ ಬಾಲರಾಮ ನಾನಂತೂ ನೋಡಿರಲಿಲ್ಲ ಇನ್ನೂ ತನಕ. ಸೊ ನೀವು ನೋಡಿರ್ಲಿಕ್ಕಿಲ್ಲ ಬಹುಶಃ, ರಾಮ ಚಿಕ್ಕವನಿದ್ದಾಗ ಹೆಂಗಿದ್ದ ಅಂತ. ಸೊ ಒಂದು ಪ್ಯೂರ್ ವೈಟ್ ಪೇಪರ್ ಮೇಲೆ ನಿಮ್ಮ ಪರಿಕಲ್ಪನೆ ಚಿತ್ರ ಬರೀರಿ ಅಂತ ಬಿಟ್ಟಂಗೆ ಅದನ್ನ ಹೆಂಗೆ ತಯಾರಿ ಹೆಂಗೆ ಮಾಡ್ಕೊಂಡ್ರಿ? ನಮಗೂ 2 ತಿಂಗಳು ಏನು ಕಾಣ್ತಾ ಇಲ್ಲ. ಕೆಲಸನ ಶುರು ಮಾಡ್ಬಿಟ್ವಿ. ಬಂದು ಮೇ ಎಂಡ್ ಜೂನಲ್ಲಿ ಶುರು ಮಾಡಿದ್ವಿ. ಕೆಲಸ ಶುರು ಮಾಡಿದ್ವಿ, ನಮ್ಗೇನು ಕಾಣ್ತಾ ಇಲ್ಲ. 2 ತಿಂಗಳ ಪ್ರಯತ್ನ ಪಡ್ತಾ ಇದೀವಿ. ಏನು ಮಾಡೋದು ಗೊತ್ತಿರೋ ಕೆಲಸಗಳು ಮಾಡ್ತಾ ಇದೀವಿ. ಪ್ರಭಾವಳಿಲಿ ಕೆಲಸ ಗೊತ್ತಿದೆ, ಅಲಂಕಾರ ಮೊದಲಿಂದ ಮಾಡ್ತಾ ಇದೀವಿ. ಗೊತ್ತಿರೋ ಏನೇನು ಕೆಲಸ ಮಾತ್ರ ಮಾಡ್ತಾ ಇದೀವಿ. ಬಟ್ ನಾನು ಇಲ್ಲಿಗೆ ಬರೋಕ್ಕೂ ಮುಂಚೆ ಏಪ್ರಿಲ್ನಲ್ಲಿ ಬಂತು ನಮಗೆ. ನಾನು ಜೂನ್ಗೆ ಬರಬೇಕಾಯ್ತು ಇಲ್ಲಿ. ಆ ಟೈಮ್ನಲ್ಲಿ ನಮ್ಮ ಮೈಸೂರು ಚಿನ್ನದ ಮೇಳ ಎಲ್ಲ ನಡೀತಾ ಇತ್ತು. ನಾನು ಹೋಗಿ ಕೂತ್ಕೊಂಡು ಮಕ್ಳುಗಳ ಬಗ್ಗೆ ತಿಳ್ಕೊತಾ ಇದ್ದೆ. ಯಾರಿಗೂ ಹೇಳ್ತಿರಲಿಲ್ಲ ಏನು ವಿಷಯಕ್ಕೆ ಅಂತ. ಅಲ್ಲಿ ಒಬ್ಬರು ಜಾಯಿಂಟ್ ಡೈರೆಕ್ಟರ್ಗೆ ಪರ್ಮಿಷನ್ ತೊಗೊಂಡು ಕೂತ್ಕೊಂಡು ನಾನು ಸ್ವಲ್ಪ ಹೊತ್ತು ಮಕ್ಳುಗಳು ನೋಡೋದು. ನನ್ನ ಮಗಳನ್ನೂ ಸೇರಿಸ್ಬಿಟ್ಟಿದ್ದೆ ಜೊತೆಗೆ ಇದಕ್ಕೆ ಅಂತಲೇ. ಅವಳು ಬಿಡೋ ಸಮಯದಲ್ಲಿ ನಾನು ಕೂತ್ಕೊಂಡು ನೋಡೋಕ್ಕೆ ಅನುಕೂಲ ಆಗಲಿ ಅಂತ. ಸೊ ನಾನು 5 ವರ್ಷಕ್ಕೆ ಮುಂಚಿನ ಮಕ್ಕಳು ಹೇಗಿರ್ತಾರೆ ಅಥವಾ 5 ವರ್ಷ ಆದಮೇಲೆ 9 ವರ್ಷದ ಮಕ್ಕಳು. ಸೊ ನನಗೆ 5 ವರ್ಷ ಅಂದರೆ ಗೊತ್ತಾಗಬೇಕು ಅಂದರೆ ಅಕ್ಕಪಕ್ಕದ ಗೊತ್ತಾಗಬೇಕು ನಮಗೆ ಫೀಚರ್ಸ್ಗಳು. ಸೊ ಅದನ್ನ ನಾನು ಸ್ವಲ್ಪ ಹೋಮ್ವರ್ಕ್ ಮಾಡ್ಕೊಂಡೆ. ಮುಖಭಾವ ಹೆಂಗಿರುತ್ತೆ, ಖುಷಿಯಾದಾಗ ಹೆಂಗಿರ್ತಾರೆ, ಅದೆಲ್ಲನೂ ನಮಗೆ ಬಾಡಿ ಇರ್ಬೋದು, ಕಂಪೋಸಿಷನ್ಸ್ ಇರ್ಬೋದು, ನಾವು ತಾಳಮಾನ ಅಂತ ಹೇಳ್ತೀವಿ. ಮುಖದ ಅಳತೆಗಳು ಬೆಳೀತಾ ಚೇಂಜ್ ಆಗುತ್ತೆ. 3 ವರ್ಷದ ಮಕ್ಳಿಗೆ ಬೇರೆ ಇರುತ್ತೆ, 5 ವರ್ಷಕ್ಕೆ ಬೇರೆ ಆಗುತ್ತೆ. 5ಕ್ಕಿಂತ ಕಮ್ಮಿ, 5ಕ್ಕಿಂತ ಜಾಸ್ತಿ, 2 ತಿಳ್ಕೊಳ್ಳೋಣ, 5ರದ್ದು ಗೊತ್ತಾಗುತ್ತೆ ಅಂತೇಳಿ ಸ್ವಲ್ಪ ನಾನು ಅಲ್ಲಿ ಚೆನ್ನಾಗಿದೆ ಚಿನ್ನರ ಮೇಳದಲ್ಲಿ. ಒಂದೊಂದು ಗ್ರೂಪ್ ಸ್ಟೇಜ್ ಏಜಿಗೆ ತಕ್ಕಂಗೆ ಗ್ರೂಪ್ ಮಾಡ್ತಾರೆ ಅಲ್ಲಿ ನಮ್ಮ ಮೈಸೂರಿನಲ್ಲಿ. ಸೊ ನಾನು ಅಲ್ಲಿ ಸ್ವಲ್ಪ ಸಮಯ ಕಳೆದೆ. ಜೊತೆಗೆ ನಾನು ಸುಮಾರು 1,500 ಸಾವಿರ ಫೋಟೋಸ್ ಸೇವ್ ಮಾಡಿ ಇಟ್ಕೊಂಡಿದ್ದೆ. ಈಗ ನಮಗೆಲ್ಲ ಸ್ವಲ್ಪ ಮಾಹಿತಿ ಸಿಗೋವಂಥದ್ದಿದೆ. ಜೊತೆಗೆ ನನಗೆ ಹಂಗೂ ಸಿಗ್ತಾ ಇರಲಿಲ್ಲ ಮುಖ. ದೀಪಾವಳಿ ಸಮಯ ಬಂತು, ನಾನು ಇಲ್ಲೇ ಇದ್ದಾಗ, ನಾನು ಮೈಸೂರಿಗೆ ಹೋಗಿರಲಿಲ್ಲ. ಆಗ ದೀಪಾವಳಿಲಿ ಎಷ್ಟೊಂದು ಜನ ಅವ್ರ ಮಕ್ಳುಗಳ ಸಮೇತ ಫೋಟೋಗಳು ಹಾಕಿದ್ರು. ಮಕ್ಳುಗಳನ್ನ ದೀಪಾವಳಿಗೆ ಅಲಂಕಾರ ಮಾಡಿ ನಮ್ಮ ಸೆಲೆಬ್ರೇಟ್ ಮಾಡ್ತೀವಿ ನಾವು ಭಾರತೀಯರು. ಸೊ ಆ ಟೈಮ್ನಲ್ಲಿ ನನಗೆ ಸ್ವಲ್ಪ ಇನ್ಫಾರ್ಮೇಷನ್ಗಳು ಸಿಕ್ತು ಮಕ್ಕಳು. ಸೊ ನಮ್ಮ ಮಗು ಭಾರತೀಯರ ಮುಖನೇ ಬೇಕು ನಮಗೆ ಮುಖದಲ್ಲಿ. ಈ ಕಲ್ಲು ಸಿಕ್ಕಿದ್ದು ಕೂಡ ರಾಮದಾಸ್ ಅನ್ನೋರ್ ಜಮೀನಲ್ಲಿ ಅಂತ ನೋಡಿ.
ಎಷ್ಟು ಕೋಇನ್ಸಿಡೆನ್ಸ್ ನೋಡಿ, ಅವರು ರಾಮರಿಗೆ ದಾಸರಾಗಿದ್ರು ಅನ್ಸುತ್ತೆ, ಹಿಂದೆ ಯಾವುದೋ ಕಾಲದಲ್ಲಿ ಪುಣ್ಯ ಮಾಡಿದ್ರು ಅನ್ಸುತ್ತೆ. ಇವ್ರು ಕೇಳಿದ್ರೆ ಈ ಒಂದು ವಿಗ್ರಹಕ್ಕೆ ನಿಮಗೆ ಪ್ರಪಂಚ ಎಷ್ಟು ಎಕ್ಸ್ಪೆನ್ಸಿವ್ ಕಲ್ಲಾದ್ರೂ ಗಿಫ್ಟಾಗಿ ಕೊಡ್ಲಿಕ್ಕೆ ರೆಡಿ ಇದ್ದಾರೆ. ಆದರೆ ದೇವರು ನಮಗೆ ನಮ್ಮೂರಿನಲ್ಲಿ ಒಬ್ಬರು ಸಣ್ಣ ರೈತರ ಜಮೀನಲ್ಲಿ ಹುಡುಕ್ಸಿ ಕರ್ಸ್ಕೊಂಡು ಮಾಡಿಸ್ಕೊಂತ ಇದ್ದಾರೆ ನೋಡಿ. ನೀವು ಹೇಳಿದ್ರೆ ಬೇಕಾದ್ರೆ ನೀವು ಅಂದಂಗೆ 2 ಟನ್ ಚಿನ್ನನೇ ಕೊಡ್ತಾರೆ ಇಲ್ಲಿ. ಹಂಗೆ ಆ ಕಲ್ಲು ನೋಡಿ, ಅವರು ಪುಣ್ಯ ಹೆಂಗಿದೆ, ನಮ್ಮ ರಾಜ್ಯದ ಪುಣ್ಯ, ನಾವು ಈ ರಾಜ್ಯದಲ್ಲಿ ಹುಟ್ಟಿದ ನಮ್ಮ ಪುಣ್ಯ. ನಮ್ಮ ಮೈಸೂರಿನಲ್ಲಿ ಇದ್ದೀವಿ, ನಮ್ಮ ಸುತ್ತಮುತ್ತ ದೇವಸ್ಥಾನ ನೋಡ್ತಾ ಇದ್ರೇನೆ ಆಕರ್ಷಿತವಾಗಿ ಶಿಲ್ಪ ನಿರ್ಮಾಣ ಹೇಗೆ ಮಾಡಬೇಕು ಅನ್ನೋದು ದಿನನಿತ್ಯ ನಿಮ್ಗೆ ಹೇಳ್ತಾನೆ ಇರ್ತಾವೆ. ಅದು ನೋಡ್ತಿರೋದು ನಿಮಗೆ ಒಳಗೆ ನಾಲೆಜ್ ಹೋಗ್ತಾನೆ ಇರುತ್ತೆ. ಅದೊಂಥರ ಸ್ಟ್ರೆಸ್ಸು ಇರುತ್ತಲ್ವ. ಈಗ 3 ಜನ ಶಿಲ್ಪಿಗಳ ಆಯ್ಕೆಯಾಗಿದ್ದಾರೆ, 3 ಜನ ಏಕಕಾಲದಲ್ಲಿ ಮೂರ್ತಿಗಳನ್ನು ಕೆತ್ತಾ ಇದ್ದಾರೆ, 3 ಪೈಕಿ ಒಂದು ವಿಗ್ರಹ ಸೆಲೆಕ್ಟ್ ಆಗುತ್ತೆ. ಅದು ಸ್ಟ್ರೆಸ್ಫುಲ್ಲೇ. ನೀವು ಒಬ್ಬರದೊಬ್ಬರು ವಿಗ್ರಹಗಳನ್ನು ನೋಡ್ತಿದ್ರಾ ಅಥವಾ ಚರ್ಚೆ ಮಾಡ್ತಿದ್ರಾ, ನೀನೇನು ಕಾನ್ಸೆಪ್ಟು ನಾನೇನು ಕಾನ್ಸೆಪ್ಟು ಅಂತ? ಇಲ್ಲ ಸರ್, ನೀವು ಅಂದಂಗೆ ನ್ಯಾಷನಲ್ ಇಂಪಾರ್ಟೆನ್ಸ್ ಪ್ರಾಜೆಕ್ಟ್ ಯಾವಾಗಲೂ ಕಾಂಪಿಟೇಷನ್ ಇದ್ದೇ ಇರುತ್ತೆ. ನನಗೆ ಶಂಕರಾಚಾರ್ಯದಲ್ಲೂ ಇತ್ತು, ನೇತಾಜಿ ಸುಭಾಷ್ ಚಂದ್ರ ಬೋಸಲ್ಲೂ ಇತ್ತು, ಇದರಲ್ಲೂ ಇತ್ತು. ಬಟ್ ಅಲ್ಲೆಲ್ಲ ಬರೀ ಮಾಡಲು ಮಾಡ್ತಿದ್ವಿ. ಇಲ್ಲಿ ಹಂಗಲ್ಲ. ಇಲ್ಲಿ 6 ತಿಂಗಳು ಎಲ್ಲರನ್ನೂ ಒಟ್ಟಿಗೆ ಇರಿಸ್ಬಿಟ್ಟು 3 ಜನ ವಿಗ್ರಹ ಮಾಡಿ ಅಂತಲೇ ಬಿಟ್ಬಿಟ್ಟಿದ್ರೆ ಮೇನ್ ವಿಗ್ರಹನ. ಸೊ ನಾವು ಸ್ಟ್ರೆಸ್ ಅಂತ ಅಂದ್ಕೊಳ್ಳಿಲ್ಲ, ಇದನ್ನು ಒಂದು ಹೆಲ್ತಿಯಾಗಿ ತೊಗೊಂಡ್ವಿ, ಹೆಲ್ತಿ ಸ್ಪೋರ್ಟ್ ಆಗೇನೋ ತೊಗೊಂಡ್ವಿ. ಸೊ ನಾವು ನಮ್ಮಲ್ಲೇ ಒಂದು ತೀರ್ಮಾನ ಮಾಡ್ಕೊಂಡು ಯಾರು ಒಬ್ಬರೊಬ್ರು ನೋಡೋದು ಬೇಡ, ದೇಶಕ್ಕೆ 3 ವಿಭಿನ್ನವಾಗಿ ವಿಶಿಷ್ಟವಾಗಿ ಅದ್ಭುತವಾದ ಶಿಲ್ಪ ಸಿಕ್ಕಲಿ, ಅವ್ರಿಗೆ ಸೆಲೆಕ್ಟ್ ಮಾಡೋರಿಗೆ ಕಾಂಪಿಟೇಷನ್ ಕಷ್ಟ ಆಗಬೇಕು, ಯಾರು ಚೆನ್ನಾಗಿದೆ ತಗೊಳ್ಳಿ ಅಂತ ನಾವು 3 ಜನನೂ ಡಿಸೈಡ್ ಮಾಡಿ ಎಲ್ಲರೂ ಎಕ್ಸ್ಟ್ರೀಮ್ ಆಗಿ ಪುಷ್ ಮಾಡಿದ್ದೀವಿ ಎಲ್ಲ ಥರನೂ. ಒಬ್ರೊಂದೊಬ್ರು ನೋಡಲಿಲ್ಲ. ನಾನು ಈಗಲೂ ಅಷ್ಟೇ ಒಬ್ರದ್ದೇ ನೋಡಿದ್ದು, ನಮ್ಮ GL ಭಟ್ ಸರ್ದು. ಅದು ಕೊನೆಯಲ್ಲಿ ಮುಗಿದು ಎಲ್ಲ ಕಮಿಟಿಯವ್ರು ಬಂದು ಹೋದ್ಮೇಲೆ ಲಾಸ್ಟಲ್ಲಿ ನೋಡಿದ್ದು ನಾನು. ಮತ್ತು ನಮ್ಮ ಸತ್ಯನಾರಾಯಣ ಪಾಂಡೆ ಅವ್ರದ್ದು ನೋಡಿಲ್ಲ ಇನ್ನೂ ನಾನು. ಸೊ ನಾವು ಇಷ್ಟೇ ಅಂದ್ಕೊಂಡಿದ್ದು. ಸತ್ಯನಾರಾಯಣ ಪಾಂಡೆ ಅವ್ರದ್ದು ಅಮೃತಶಿಲೆ ಅಂತ ವೈಟ್ ಮಾರ್ಬಲಲ್ಲಿ ಮಾಡಿದ್ದಾರೆ. ಒಂದು ಬೆಸ್ಟ್ ಹೋಗಲಿ, ನಂದು ಹೋಗ್ಬೇಕು ಅಂತ ನನಗೆ ಸ್ವಾರ್ಥ ಇಲ್ಲ, ಅವ್ರಿಗೂ ಇಲ್ಲ ಆ ಥರ ಯಾರಿಗೂ. 3 ಜನದ ಯಾವುದಿದೆ ಬೆಸ್ಟ್ ಸಿಗಲಿ, ದೇಶಕ್ಕೆ ಎಲ್ಲರೂ ಕಾಯ್ತಾ ಇದ್ದೀವಿ. ನನ್ನ ಕೃತಿನ ದೇವರು ನನ್ನ ಕೈ ಮುಖಾಂತರ ದೇಶಕ್ಕೆ ತೋರಿಸ್ಬೇಕು ಅನ್ನೋ ಒಂದು ದರ್ಶನ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ, ದೇವ್ರು ಮಾಡಿಸ್ಕೊಂಡಿದ್ದಾರೆ ಅಂತ ಹೇಳಲಿಕ್ಕೆ ಬೇಕು. ಈಗ ರಾಮಲಲ್ಲ ಹೆಂಗೆ ಕಾಣಿಸ್ತಾರೆ ಅನ್ನೋದನ್ನ 22ನೇ ತಾರೀಕೆ ಜಗತ್ತು ನೋಡೋದು. ವಿವರಿಸ್ಬೋದಾ ನೀವು? ಅಂದರೆ ಏನು ಪರಿಕಲ್ಪನೆಯಲ್ಲಿ ಮಾಡಿದ್ರಿ? ಒಂದು ವಿವರಣೆ. ಪರಿಕಲ್ಪನೆ ಇಷ್ಟೇ ಸರ್. ನನಗೆ ಮಗು ರೀತಿ ಅವ್ರು ಹೇಳ್ದಂಗೆ ಮಗುನ ಮೊದಲು ಹುಡುಕ್ಬೇಕಿತ್ತು ಕಲ್ಲಿನಲ್ಲಿ, ಮಗು ಜೊತೆಗೆ ರಾಮನ ಹುಡುಕ್ಬೇಕಿತ್ತು. ಸೊ ಇದೆಲ್ಲನೂ ನಾನು ತಲೆಲಿಟ್ಕೊಂಡು ಪ್ರಯತ್ನ ಮಾಡಿದ್ದೀನಿ. ನಮ್ಮ ದಕ್ಷಿಣ ಭಾರತದ ಸ್ವಲ್ಪ ಶೈಲಿಯನ್ನು ನಾವು ಹಾಕೊಂಡಿದ್ದೀವಿ, ಉತ್ತರ ಭಾರತಕ್ಕೂ ಬೇಕಾದಂಥ ಒಂದು ಅಂಶಗಳನ್ನ ಮಾಡಿ ನಮ್ಮ ದೇಶದ ಒಂದು ಕನೆಕ್ಟ್ ಆಗೋ ರೀತಿಯಲ್ಲಿ ನಾನು ಪ್ರಯತ್ನ ಪಟ್ಟಿದ್ದೀನಿ. ನಮ್ಮ ದೇಶದ ಜನತೆಗೆ ಇಷ್ಟ ಆದರೆ ನನಗೆ ಅದಕ್ಕಿಂತ ದುಡ್ಡು ಇದ್ದೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.